ಅಯ್ಯೋ ಸಂಕ್ರ, ನೀನಾಕ್ಲ ಅಲ್ಲಿಗೆ ಹೋಗಿ ಕೂತ್ಕೊಬಿಟ್ಟೆ, ಇಲ್ಲೇ ಕೂತ್ಕೊಂಡು ತಿನ್ಬಾರ್ಲಾ? ಹೂ ಕಣ್ ಸಂಕ್ರ, ನೆಲ ಥಂಡಿ ಐತೆ, ನಿನಗೆ ಶೀತ ಆಯ್ತದೆ, ನೀನು ಅಲ್ಲೇ ಹೋಗಿ ಕೂತ್ಕೋ. ನಿನಗಿಲ್ದೆ ಇದ್ದು ಸುಖ ನಂಗೆ ಬೇಡ ಅಪ್ಪಯ್ಯ. ನಂಗೋಸ್ಕರ ಅಂತ ನೀನು ನೆಲದ ಮ್ಯಾಗ ಕುಂತ್ಕೊಂಡು ತಿನ್ನೋದು, ನಾನು ಸೋಫಾ ಮ್ಯಾಗ ಕುಂತ್ಕೊಂಡು ತಿನ್ನೋದು ಹೆಂಗದ ಹೇಳು? ನಾನು ಇಲ್ಲೇ ನಿನ್ನ ಜೊತೆಗೆ ತಿಂತೀನಿ. ಅಪ್ಪ ಮಕ್ಕಳು ಬಾಂಧವ್ಯ ಅಂದರೆ ಇದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಪ್ಪ ಅಮ್ಮ ಮಕ್ಕಳ ವಿಷಯ ಅಂತ ಬಂದಾಗ ಕರಗಲೇಬೇಕು. ನಾನು ಇಲ್ಲೂ ಹಾಗೆ ಆಗ್ತಿದೆ ಅಂತ ಅಂದ್ಕೊಂಡೆ. ಆದರೆ ಇಲ್ಲಿ ಮುಗ್ಧತೆ ಅನ್ನೋ ಮುಖವಾಡ ಹಾಕೊಂಡಿರೋ ವ್ಯಾಘ್ರಗಳಿದ್ದಾವೆ ಅಂತ ನನಗೆ ಈಗ ಗೊತ್ತಾಗ್ತಿದೆ. ಇಲ್ಲ, ನನ್ನ ಗಂಡನ ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ನಾನು ಇದನ್ನೆಲ್ಲ ಜೋಗಿ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಅವ್ರ ತಂದೆ ಬಗ್ಗೆ ಅವ್ರಿಗೆ ಹೇಳಿದ್ರೆ ಅವ್ರು ನಂಬ್ತಾರ? ಸಾಕ್ಷಿ ಇಲ್ಲೇ ಇದೆಯಲ್ಲ, ನಂಬಲೇಬೇಕು. ಅಲ್ಲ ಅಮ್ಮಿಯವರೇ, ನೀವು ಹಿಂಗೆ ನಂಗೆ ಹುಷಾರಿಲ್ಲ ಅಂತ ನಾನು ದೂರ ಇಟ್ಬಿಟ್ರೆ ನಾನು ಹುಷಾರಾಗೋದು ಹೆಂಗೆ ಹೇಳಿ? ಅಲ್ಲ, ಅವಾಗೇನೋ ಆಸ್ಪತ್ರೆ ಬ್ಯಾಂಡೇಜು ಅದು ಇದು ಅನ್ಕೊಂಡು ನನ್ನಿಂದ ದೂರ ಇದ್ರಿ. ಇವಾಗ ಜೋಗಿ ಶಂಕರ ಪರ್ಫೆಕ್ಟ್ಲಿ ಫೈನ್. ಈಗ್ಲೂ ನೀವು ಹಿಂಗೆ ಓಡಾಡ್ತಾ ಇದ್ರಿ ಹೆಂಗೆ ಅಮ್ಮಿಯವರೇ? ಆ ಕಡೆ ಹಿಂಗೆ ಈ ಕಡೆ ನನ್ನನ್ನು ಗಮನನೇ ಕೊಡ್ದಂಗೆ ಓಡಾಡ್ತಾ ಇರ್ತೀರಲ್ಲ. ನಾನೇನು ಬೇಕು ಅಂತ ಓಡಾಡ್ತಿದ್ನ? ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ತಾನೇ ಓಡಾಡ್ತಿದ್ದಿದ್ದು. ಹೌದು ಅಂತೆ. ನಿಮಗೆ ನನ್ನ ಮ್ಯಾಗಿ ನಡುವೆ ಲವ್ ಕಮ್ಮಿ ಆಗೋಗದೆ. ನಿಮ್ಗೆ ನನ್ನ ಮೇಲೆ ಲವ್ ಕಮ್ಮಿ ಆಗದೆ ಅಂದೆ. ಅಲ್ಲ, ನಾನು ಏನು ಹೇಳಕ್ ನೀವೇನು ಹೇಳಕ್ ಬರ್ಬೇಡಿ, ನಂಗೆಲ್ಲ ಗೊತ್ತದೆ. ನೀವು ಮಾತೇ ಆಡ್ಬಿಡಿ. ನಿಮಗೆ ಈ ಟೇಮ್ನಾಗೆ ಯಾವ ಸಾಂಗ್ ಎಪ್ತಿ ಆಯ್ತಾ ಇದೆ ಹೇಳಿ ನೋಡುವ. ಗೊತ್ತಾಯ್ತಾ ಇಲ್ವೇ? ನಾನೇ ಹೇಳ್ತೀನಿ ಬಿಡಿ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲಿ ಎಲ್ಲ, ಅಮ್ಮಿಯವರೇ ಬನ್ನಿ ಸನಿಹಕ್ಕೆ. ಜೋಗಿಯವರೇ, ನಾನು ನಿಮ್ಗೇನೋ ತೋರಿಸ್ಬೇಕು. ಇಲ್ಲಿ ನೋಡಿ.
ಏನಪ್ಪ ಬರೆದವ್ರೆ ಇದ್ರಾಗೆ ಓದಕ್ಕೆ ಬರ್ತಾ ಇಲ್ವಲ್ಲ. ನೋಡಿದ್ರ ನೋಡ್ತೀವಿ. ನಿಮ್ಗೇನು ಅನ್ನಿಸ್ತಿಲ್ವಾ? ಅನ್ನಿಸ್ತಾ ಇದೆ, ಆದರೆ ಈಗ ಹೇಳೋ ಮೂಡ್ನಾಗಿಲ್ಲ ಅಷ್ಟೇ. ಜೋಗಿಯವ್ರೆ ನನ್ನ ಮಾತು ಕೇಳಿ. ಇದೆಲ್ಲ ಹೊಸ ಸೈಡಿಗೆ ಬಿಡಿ, ನಿಮಗೆ ನಮ್ಮ ಮ್ಯಾಗ ಲವ್ ಕಮ್ಮಿ ಆಗದೆ. ನೀವು ನನ್ನ ಜೀವ ಜೋಗಿಯವ್ರೆ. ನಿಮ್ಮ ಮೇಲೆ ನನಗೆ ಪ್ರೀತಿ ಯಾಕೆ ಕಮ್ಮಿ ಆಗುತ್ತೆ ಹೇಳಿ? ನೀವು ತಮಾಷೆಗೂ ಈ ರೀತಿ ಎಲ್ಲ ಹೇಳಬೇಡಿ. ಆಯ್ತು, ತಮಾಷೆಗೆ ಹಿಂಗೆ ಹೇಳಲ್ಲ, ಬೇರೆ ಏನೋ ಕೇಳ್ತೀನಿ. ಏನು?